ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ನಿಮಗಿದು ಡೆಫಿನೆಟ್ಲಿ ಅನಿಸಿರುತ್ತೆ, ನನಗೆ ಯಾಕಿಷ್ಟು ಕಷ್ಟ, ನನ್ನನ್ನೇ ಯಾಕೆ ಪರೀಕ್ಷೆ ಮಾಡೋದು ದೇವರು, ಅದೆಷ್ಟು ನೋವು, ಅದೆಷ್ಟು ಸೋಲು, ಅದೆಷ್ಟು ಕಷ್ಟ ಕಾರ್ಪಣ್ಯ, ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೆ ಅಂತ ಇಷ್ಟೆಲ್ಲ ಒಂದೇ ಜನ್ಮದಲ್ಲಿ ಲೆಕ್ಕ ಚುಕ್ತಾ ಮಾಡಿಸ್ತಾ ಇದ್ದಾನೆ ದೇವರು. ನನ್ನ ಮೇಲೆ ಕರುಣೆ ಇಲ್ವಾ? ಹಾಗಾದರೆ ನಾನು ಪಡ್ಕೊಂಡ್ಬಂದಿರೋದೇ ಇಷ್ಟ, ಎಲ್ಲನೂ ಆಲ್ರೆಡಿ ಬರ್ದಾಗಿದೆ ನನ್ನ ಜಾತಕದಲ್ಲಿ, ಅಥವಾ ನಂದು ಏನೇನು ಅನುಭವಿಸ್ಬೇಕು ಅಂತ ಪ್ರಾರಬ್ಧ ಅಂತ ಬರ್ಕೊಂಡು ಬಂದುಬಿಟ್ಟಿದ್ದೀನಿ, ಹುಟ್ಬಿಟ್ಟಿದ್ದೀನಿ ಅಂತಂದರೆ ನನ್ನ ಪ್ರಯತ್ನಕ್ಕೆ ಏನು ಬೆಲೆ? ಈ ಜನ್ಮದಲ್ಲಿ ನಾನು ಮಾಡೋ ಪ್ರಯತ್ನಕ್ಕೆ ಏನು ಬೆಲೆ? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳೋ ಕರ್ಮಯೋಗದ ಕಾನ್ಸೆಪ್ಟ್ ಎಲ್ಲಿ ಬರುತ್ತೆ? ಎಲ್ಲದನ್ನ ದೇವರು ಹಿಂಗೆ ಅನುಭವಿಸು ಅಂತ ಕಳಿಸಿದ್ರೆ ಮತ್ತು ನಾನು ಯಾಕೆ ಹೊಣೆಗಾರ ಆಗಬೇಕು? ಈ ಥರದ್ದು ಕೆಲವೊಂದಷ್ಟು ಫಿಲಾಸಫಿಕಲ್, ಸ್ಪಿರಿಚುವಲ್ ಆ್ಯಂಡ್ ಲೇಮೆನ್ ಲ್ಯಾಂಗ್ವೇಜಲ್ಲೂ ಕೂಡ ನಾವು ಕೆಲವು ಸತಿ ದೇವರನ್ನ ಪಂಚ್ ಬ್ಯಾಗ್ ಆಗಿ ಯೂಸ್ ಮಾಡ್ತೀವಿ. ಯಾವಾಗ ಆ ಕಷ್ಟವನ್ನು ಹೇಗೆ ರಿಸೀವ್ ಮಾಡ್ಕೊಳ್ಬೇಕು, ಅಥವಾ ಒಂದಾದ್ಮೇಲೆ ಒಂದು ಬರ್ತಾನೆ ಇರುವಾಗ ಒಂದು ಸತಿ ಸ್ಯಾಚುರೇಷನ್ ಪಾಯಿಂಟ್ ಅಂತ ಎಲ್ರಿಗೂ ಇರುತ್ತೆ. ಆವಾಗ ನನಗೆ ಯಾಕಪ್ಪ, ಇನ್ನೆಷ್ಟು ದಿನ, ಇನ್ನೆಷ್ಟು ವರ್ಷ, ಈ ಥರದ ಕ್ವೆಶ್ಚನ್ ಬರಬೇಕು. ಇವತ್ತಿನ ಎಪಿಸೋಡ್ ಕಂಪ್ಲೀಟಾಗಿ ನನ್ನ ನರೇಷನ್, ನನ್ನ ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ಈ ಥರನೇ ಇರುತ್ತೆ ಅನ್ನೋದಕ್ಕೆ ಯಾವುದೇ ಪುಸ್ತಕದಲ್ಲಿ ನಿಮ್ಗೆ ಹಿಂಗಿದ್ದೇ ಎಕ್ಸ್ಪ್ಲನೇಷನ್ ಸಿಗುತ್ತೆ ಅಂತ ನಾನು ಹೇಳೋದಿಲ್ಲ. ಹಾಗೆ ಹೀಗಿರಲ್ಲ ಅಂತ ನೆಗೆಟ್ ಮಾಡೋಕ್ಕೂ ಸಾಧ್ಯ ಇಲ್ಲ. ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಜೀವನದ ಈ ಒಂದು ಹಂತದಲ್ಲಿ ಬಹಳಷ್ಟು ವಿಚಾರಗಳನ್ನು ನೋಡಿದಾಗ, ತಿಳ್ಕೊಂಡಾಗ, ಕೆಲವೊಂದಷ್ಟನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬೈ ದ ಎಂಡ್ ಆಫ್ ದಿಸ್ ಎಪಿಸೋಡ್ ನಿಮಗೆ ದೇವ್ರ ಮೇಲಿರೋ ಆ ಕೋಪ ಇದೆ ಅಲ್ವಾ, ಆ ಫ್ರಸ್ಟ್ರೇಷನ್ ಇದೆ ಅಲ್ವಾ, ಹಾಗೆ ವೈ ಮೀ ಆಲ್ವೇಸ್, ನನ್ನ ಜೀವನದಲ್ಲೇ ಯಾಕೆ ಇಷ್ಟೆಲ್ಲ ಕಷ್ಟ ಅಂತ ಏನು ನಿಮ್ಮದು ಕಂಪ್ಲೇಂಟ್ ಇರುತ್ತೆ, ಅದು ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ. ಆ ಗ್ಯಾರಂಟಿಯನ್ನು ಕೊಡ್ತೀನಿ ನಾನು. ಓಕೆ, ನಮ್ಮ ಸನಾತನ ಧರ್ಮದ ಬ್ಯೂಟಿ ಏನಪ್ಪ ಅಂತಂದರೆ, ಒಂದು ಫೇತ್ನ ಜೊತೆ, ನಂಬಿಕೆಯ ಜೊತೆಗೆ ಹುಡುಕಾಟ ಅನ್ನೋದು ಕೂಡ ಇದೆ. ಈ ಜೀವನ ಅಂತಂದ್ರೇ ಹುಡುಕಾಟ, ಸತ್ಯ ಶೋಧನೆಯ ಹುಡುಕಾಟ. ಅದಕ್ಕೋಸ್ಕರ ಅದೆಷ್ಟೋ ಜನ್ಮವನ್ನು ಎತ್ತು ಬರ್ತೀವಿ ಅಂತ ಹೇಳ್ತೀವಿ. ಹಾಗೆ ಕೆಲವೊಂದಷ್ಟು ವಿಜ್ಞಾನಕ್ಕೆ ಮೀರಿರುವಂತಹ ವಿಚಾರಗಳು ನಮ್ಮನ್ನು ಚಕಿತಗೊಳಿಸುತ್ತೆ. ಈ ಪುನರ್ಜನ್ಮದ ಕಾನ್ಸೆಪ್ಟನ್ನು ಕೇಳಿದಾಗ, ಅಥವಾ ಸೋಲ್ ಎಕ್ಸ್ಚೇಂಜ್ ಆಗೋದು ಅನ್ನೋದನ್ನು ಹೇಳ್ತೀವಿ. ಇದೆಲ್ಲದನ್ನು ಕೇಳ್ಕೊಂಡಾಗ ನಮಗೆ ಈ ಸಾವು ಅಂತಂದರೆ, ಆ ಸಾವಿನ ನಂತರದ ಪ್ರಕ್ರಿಯೆ ಏನಿರುತ್ತಲ್ವ, ಇದೆಲ್ಲ ಗರುಡ ಪುರಾಣದಲ್ಲಿ ಹೇಳಿರೋ ರೀತಿಯಲ್ಲೇ ಆಗುತ್ತಾ? ಸ್ವರ್ಗ ಅನ್ನೋ ಕಾನ್ಸೆಪ್ಟ್ ಇದೆಯಾ? ಸ್ವರ್ಗ ಅನ್ನೋ ಕಾನ್ಸೆಪ್ಟ್ ಎಲ್ಲ ರಿಲಿಜಿಯಸ್ ಫ್ರೇಮ್ವರ್ಕಲ್ಲಿ ಇದೆ. ಕೇವಲ ಹಿಂದೂಗಳಲ್ಲಿ ಮಾತ್ರ ಅಲ್ಲ, ಕ್ರಿಶ್ಚಿಯನ್ರಲ್ಲಿದೆ, ಮುಸಲ್ಮಾನರಲ್ಲಿ ಇದೆ, ಬಾಕಿ ಎಲ್ಲ ಯಾವ ರಿಲಿಜಿಯಸ್ ಫ್ರೇಮ್ವರ್ಕನ್ನು ಹಾಕ್ಕೊಂಡಿರ್ತೀವಿ, ಸಾಮಾನ್ಯವಾಗಿ ಎಲ್ಲದರಲ್ಲೂ ಈ ಸ್ವರ್ಗ ನರಕದ ಕಾನ್ಸೆಪ್ಟ್ ಇದೆ. ಇದು ನಿಜವಾಗ್ಲಿಯೂ ಇರುತ್ತಾ ಅಂತ, ಇದು ಒಂದು ಕ್ವೆಶ್ಚನ್, ನನ್ನ ಪರ್ಸ್ನಲ್ ಕ್ವೆಶ್ಚನ್ ಜೊತೆ ಬಹಳಷ್ಟು ಜನರಿಗೆ ಇರುತ್ತೆ. ಹಾಗೆ ಗರುಡ ಪುರಾಣದಲ್ಲಿ ನರಕವನ್ನು, ಅಂದರೆ ಸಾವಿನ ನಂತರದಲ್ಲಿ ಒಂದು ಆತ್ಮ ಏನೇನೆಲ್ಲ ಗೋತ್ರೂ ಮಾಡುತ್ತೆ, ಅಥವಾ ಯಮ ಕಿಂಕರರು ಕರ್ಕೊಂಡು ಹೋಗ್ತಾರೆ, ಯಮ ಧರ್ಮರಾಯನ ಕಾನ್ಸೆಪ್ಟ್ ಏನು ಬರುತ್ತೆ, ಚಿತ್ರಗುಪ್ತ ನಮ್ಮ ಪಾಪ ಪುಣ್ಯದ ಲೆಕ್ಕಾಚಾರವನ್ನು ಯಾರು ಇಟ್ಕೊಂಡಿರ್ತಾರೆ ಡೇಟಾ ರೆಕಾರ್ಡ್ ಮಾಡಿಕೊಂಡು, ಇದೆಲ್ಲದನ್ನು ಕೇಳಿದಾಗ ಲಿಟ್ರಲಿ ಒಪ್ಕೊಳ್ಳೋಕ್ಕೆ ತುಂಬ ಕಷ್ಟ. ಆದರೆ ಈ ಪಾಪ ಪುಣ್ಯ ಅಥವಾ ಈ ಸ್ವರ್ಗ ನರಕದ ಕಾನ್ಸೆಪ್ಟನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಸಾವನ್ನು ನೋಡಿ ಬಂದು ಯಾರಾದರೂ ಹೇಳಿರುವಂಥದ್ದನ್ನು ನಾವು ನಂಬುವಂಥ ಪರಿಸ್ಥಿತಿಯಲ್ಲಿ ಇಲ್ಲ, ಬಟ್ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಜೊತೆಗೆ ನನ್ನ ಇವತ್ತಿನ ಜೀವನದಲ್ಲಿ ನಾನು ಏನಿದ್ದೀನಿ, ಇದು ಎಲ್ಲದಕ್ಕೂ ನಾನೇ ಕಾರಣ. ಯಾವಾಗ ನಾನು ಚೈತನ್ಯವಾಗಿದ್ದೆ, ಈ ದೇಹದ ಒಳಗಡೆ ನನ್ನ ಆತ್ಮ ಅನ್ನುವಂಥದ್ದು ತನ್ನ ಹೈಯೆಸ್ಟ್ ಫಾರ್ಮ್ನ, ಚೈತನ್ಯ ಅಂತ ಏನು ಕರಿತೀವಿ ನಾವು, ಆ ಫಾರ್ಮಲ್ಲಿ ಇದ್ದಾಗ ನನ್ನ ಮುಂದಿನ ಜೀವನದಲ್ಲಿ ಹೀಗೀಗೆ ಇರಬೇಕು ಅಂತ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಕೊಂಡು ಬಂದಿರುತ್ತೆ. ಹಾಗೆ ನಮ್ಮ ಕೆಲವೊಂದಷ್ಟು ಲೇಮ್ಯಾನ್ ಸ್ಟೇಟ್ಮೆಂಟ್ಗಳಿಗೇನಿದೆ ಅಲ್ವಾ, ನಾವು ಯಾರು ಅರ್ಜಿ ಹಾಕ್ಕೊಂಡು ಹುಟ್ಟಲ್ಲ, ತಂದೆ ತಾಯಿ ಯಾರು ಅಂತ ನಾವು ಡಿಸೈಡ್ ಮಾಡ್ಕೊಂಡು ಬಂದಿಲ್ಲ, ಜಾತಿ ಅಥವಾ ಯಾವ ದೇಶ, ಯಾವ ಭಾಷೆ, ಯಾವ ಕಲ್ಚರಲ್ಲಿ ಹುಟ್ಟಬೇಕು ಅನ್ನೋದನ್ನು ಹೇಳ್ಕೊಂಡಿಲ್ಲ, ಇದೆಲ್ಲವೂ ಪೂರ್ತಿ ಸತ್ಯಾನ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸಾವಿನ ನಂತರ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಸಾವಿನ ನಂತರದ ಒಂದು ಸ್ಟೇಜನ್ನು ನಮ್ಮ ಈ ಸ್ಪಿರಿಚುವಾಲಿಟಿ ಅಥವಾ ಫಿಲಾಸಫಿ ಅನ್ನೋದು ಏನಿದೆ, ಒಂದಷ್ಟು ಮಹಾತ್ಮರು ಅಂತ ಯಾರನ್ನ ಕರಿತೀವಿ, ಅವರ ಎಕ್ಸ್ಪ್ಲನೇಷನ್ನು ಸೇರಿದ ಹಾಗೆ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ನನಗೆ ವ್ಯಾಲಿಡ್ ಅಂತ ಅನ್ನಿಸ್ತು. ಅದನ್ನು ಶೇರ್ ಮಾಡ್ತೀನಿ. ಓಕೆನಾ? ಸತ್ತ ಮೇಲೆ ಈ ದೇಹ ಅನ್ನೋದೇನಿರುತ್ತೆ, ಇದೊಂದು ಮಷೀನ್. ಈ ಮಷೀನ್ ಯಾವಾಗ ವರ್ಕ್ ಮಾಡೋದು ಸ್ಟಾಪ್ ಮಾಡುತ್ತೆ, ಇದನ್ನು ವಸ್ತ್ರ ಅನ್ನೋ ರೀತಿಯಲ್ಲಿ ಬಿಚ್ಚಾಕಿ ಆತ್ಮ ಅನ್ನೋದು ತನ್ನ ಚೈತನ್ಯದ ಫಾರ್ಮ್ಗೆ ಹೋದಾಗ ತಾನು ಏನೇನು ನೋಡಿದೆ ಈ ಜೀವನದಲ್ಲಿ ಅನ್ನೋದನ್ನು ತಾನೇ ಲೆಕ್ಕಾಚಾರ ಹಾಕ್ಕೊಳ್ಳುತ್ತೆ. ಅಂದರೆ ಇದನ್ನು ಇಕ್ವೇಟ್ ಮಾಡ್ಕೊಳ್ಳಿ ಚಿತ್ರಗುಪ್ತನ ಆ ಮ್ಯಾನಿಫೆಸ್ಟೇಷನ್ಗೆ. ಆವಾಗ ಅದು ನಾನು ಮಾಡಿದ್ದೆಲ್ಲ ಸರಿ ಅಥವಾ ನಾನು ಮಾಡಿದ ತಪ್ಪು ಅನ್ನೋ ರೀತಿಯಲ್ಲಿ ನೋಡೋದಿಲ್ಲ.
ಒಂದು ಕ್ವೆಶ್ಚನ್ ಪೇಪರ್ಗೆ ಆನ್ಸರನ್ನು ಬರೆದಾಗಿದೆ. ಆ ಆನ್ಸರನ್ನು ಒಬ್ಬ ಶಿಕ್ಷಕ ನಿಷ್ಪಕ್ಷಪಾತವಾಗಿ ಹೇಗೆ ನೋಡ್ತಾನೆ, ಆತ್ಮ ತನ್ನ ಹಿಂದಿನ ಜೀವನದ ಎಲ್ಲ ಘಟನೆಯನ್ನು ಮತ್ತೊಮ್ಮೆ ರೀಲಿವ್ ಮಾಡುತ್ತೆ. ಅದನ್ನೇ ಬಹುಶಃ ನಾವು ಸ್ವರ್ಗ ನರಕ ಅಂತ ಹೇಳ್ತೀವಿ. ಒಂದು ವೇಳೆ ನನ್ನ ಜೀವನದಲ್ಲಿ ಈ ಒಂದು ಜನ್ಮದಲ್ಲಿ ತುಂಬ ಒಳ್ಳೆ ಮೂಮೆಂಟ್ಸ್ ಜಾಸ್ತಿ ಇತ್ತು, ಬ್ಲಿಸ್ಫುಲ್ ಮೂಮೆಂಟ್ ಇತ್ತು, ನಾನು ಖುಷಿಯಾಗಿದ್ದೆ, ನನ್ನ ಸುತ್ತಮುತ್ತಲಿನ ಪರಿಸರವನ್ನು ಖುಷಿಯಾಗಿ ಇಟ್ಕೊಂಡಿದ್ದೆ, ನನ್ನ ಬಂಧು ಬಾಂಧವರು ಮಿತ್ರರು ಇವರೆಲ್ಲರೂ ಕೂಡ ನನ್ನ ಆ ಖುಷಿಯಲ್ಲಿ ಭಾಗವಹಿಸಿದ್ರು ಅಂತಂದರೆ, ಅದೆಲ್ಲದನ್ನು ನಾನು ರಿವೈಂಡ್ ಮಾಡಿ ನೋಡಿದಾಗ ಆ ಅನುಭವವನ್ನು ಮತ್ತೆ ಬದುಕೋದಿದೆ ಅಲ್ವಾ, ಅನುಭವಿಸೋಕ್ಕೆ ನನ್ನ ಹತ್ರ ಇವಾಗ ಆ ದೇಹ ಅಥವಾ ಸೆನ್ಸಸ್ನ ಸಹಾಯ ಇರಲ್ಲ. ಇಟ್ಸ್ ಜಸ್ಟ್ ದ ಮೆಮೊರಿ. ಅದನ್ನೇ ನಾವು ಕರ್ಮ ಅಂತ ಕರೆಯೋದು. ಅದನ್ನು ರಿಲೀವ್ ಮಾಡಿದಾಗ ನನಗೆ ಖುಷಿ ಆಗುತ್ತೆ. ವಾವ್, ವಾಟ್ ಅ ಲೈಫ್. ಆ ಅನುಭವವನ್ನು ಬಹುಶಃ ನಾವು ಸ್ವರ್ಗ ಅಂತ ಕರಿಬಹುದು. ಇದರ ಮ್ಯಾನಿಫೆಸ್ಟೇಷನ್ನೇ ನಮ್ಮ ಪುರಾಣದಲ್ಲಿ ಸ್ವರ್ಗದಲ್ಲಿ ಹಿಂಗಿರುತ್ತೆ, ಹಂಗಿರುತ್ತೆ, ಮತ್ತೊಂದಿರುತ್ತೆ, ಮರದೊಂದಿರುತ್ತೆ, ಎಲ್ಲ ಕುಶಲಮಂಗಲ ಅಂತ ಹೇಳ್ತೀವಲ್ವ. ಅದರ ಮ್ಯಾನಿಫೆಸ್ಟೇಷನನ್ನು ಹೀಗೆ ಹೇಳಿದ್ರೆ ಅದರ ಅನುಭವವನ್ನು ಆತ್ಮ ಹೇಗೆ ಅನುಭವಿಸಬಹುದು ಅನ್ನೋದನ್ನು ಹೀಗೆ ಅರ್ಥ ಮಾಡ್ಕೊಳ್ಬಹುದು. ಒಂದು ವೇಳೆ ನಾನು ಈ ಜನ್ಮದಲ್ಲಿ ನಾನು ಮಾಡ್ತಾ ಇರುವಂತಹ ಕರ್ಮದ ಬಗ್ಗೆ ಕಾನ್ಷಿಯಸ್ನೆಸ್ ಇರಲಿಲ್ಲ, ಕಾನ್ಸಿಕ್ವೆನ್ಸ್ ಏನಾದರೂ ಪರವಾಗಿಲ್ಲ, ಈ ಒಂದು ಮೊಮೆಂಟಲ್ಲಿ ನನಗೇನು ಖುಷಿ ಕೊಡುತ್ತೆ, ಅಥವಾ ನನ್ನ ಇಮೋಷನ್ಸಿಂದ ಕ್ಯಾರಿಡ್ ಅವೇ, ಇಮೋಷನ್ಸ್ ಇರೋ ತಪ್ಪಲ್ಲ, ಕ್ಯಾರಿಡ್ ಅವೇ, ನಂಗೆ ಕೋಪ ಬಂತು ಒಬ್ಬರನ್ನ ಸಾಯಿಸ್ಬಿಡ್ತೀನಿ, ನಂಗೆ ಯಾರ್ದೋ ಮೇಲೆ ದ್ವೇಷ ಫೀಲ್ ಆಗ್ತಾ ಇದೆ, ನಾನು ಅವ್ರದ್ದು ಸರ್ವನಾಶ ಮಾಡೋಕ್ಕೆ ಎಲ್ಲ ಸ್ಟ್ರಾಟಜಿ ಮಾಡ್ತೀನಿ, ಹೀಗಿದ್ದೆಲ್ಲ ನನ್ನ ಮನಸ್ಥಿತಿ ಇತ್ತು ಅಂತಂದರೆ, ಆ ಮನಸ್ಥಿತಿಯನ್ನು ಯಾರು ಅನುಭವಿಸಿರ್ತಾರಲ್ವ, ಯಾರೊಬ್ಬರನ್ನ ನಾನು ಸಾಯಿಸಿದೆ ಅಂತಂದರೆ ಆ ಸಾಯಿಸುವಂಥ ಸಮಯದಲ್ಲಿ ಆ ಆತ್ಮಕ್ಕೆ ಏನು ನೋವಾಗಿರಬಹುದು, ಎಷ್ಟು ಯಾತನೆಯನ್ನು ಪಟ್ಟಿರಬಹುದು, ಅದು ಎಲ್ಲದನ್ನು ಈ ದೇಹವನ್ನು ಬಿಟ್ಟಾದಮೇಲೆ ನನ್ನ ಆತ್ಮ ಅಂತ ಏನಿರುತ್ತೆ ಅದು ಕುತ್ಕೊಂಡು ಫೀಲ್ ಮಾಡುತ್ತೆ. ಅದನ್ನೇ ನಾವು ಬಹುಶಃ ನರಕ ಯಾತನೆ ಅಂತ ಕರಿತೀವಿ. ಇದರ ಮ್ಯಾನಿಫೆಸ್ಟೇಷನ್ನೇ ಈ ಗರುಡ ಪುರಾಣದಲ್ಲಿ ಏನೇನೆಲ್ಲ ಹೇಳ್ತಾರಲ್ಲ, ಕುಂಬಿ ಪಾಕಮ್ಮಂತೆ, ಆಮೇಲೆ ಸರ್ಪದ ಹತ್ರ ಕಚ್ಸೋದಂತೆ, ಇದರ ಮ್ಯಾನಿಫೆಸ್ಟೇಷನನ್ನು ಯಾಕೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತಂದರೆ, ದ ಕೈಂಡ್ ಆಫ್ ಪೇನ್ ಆತ್ಮ ಗೋಸ್ ಥ್ರೂ ಇಫ್ ಐ ಹ್ಯಾವ್ ಡನ್ ಸಮಥಿಂಗ್ ವೆರಿ ವಿಷಿಯಸ್ ಇನ್ ಮೈ ಪ್ರೀವಿಯಸ್ ಬರ್ತ್. ಈ ರೀತಿ ಎರಡನ್ನ ಲೆಕ್ಕಾಚಾರ ಹಾಕೊಂಡಾದ್ಮೇಲೆ, ಓಕೆ, ನನ್ನ ಜೀವನದಲ್ಲಿ ನಾನು ಏನನ್ನು ಕಲಿಬೇಕು ಅಂತ ಹೋಗಿದ್ದೆ, ಅದನ್ನು ಪೂರ್ತಿಯಾಗಿ ಕಲಿತಿಲ್ಲ, ಹಾಗಾಗಿ ನನ್ನ ಮುಂದಿನ ಜನ್ಮ ಅನ್ನೋದನ್ನು ಈಗ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಒಂದು ಗೇಮ್ಗೆ ಕಂಪೇರ್ ಮಾಡ್ತೀನಿ. ನಾನೊಂದು ವಿಡಿಯೋ ಗೇಮ್ ಆಡೋಕ್ಕೆ ರೆಡಿ ಮಾಡ್ತೀನಿ ಅಂತಂದರೆ ನಾನು ಒಂದು ಕ್ಯಾರೆಕ್ಟರನ್ನು ಚೂಸ್ ಮಾಡ್ತೀನಿ. ಆ ಕ್ಯಾರೆಕ್ಟರ್ಗೆ ಏನೇನು ಪವರ್ ಇರಬೇಕು, ಎಷ್ಟು ಲೈಫ್ ಲೈನ್ ಇರಬೇಕು, ಅಥವಾ ಯಾರ್ಯಾರು ಅಸಿಸ್ಟೆನ್ಸ್ಗೆ ಕೊಡಬಹುದಾ ಅನ್ನೋದೆಲ್ಲದನ್ನು ಚೂಸ್ ಮಾಡಿಕೊಂಡು ಈ ಗೇಮನ್ನು ವಿನ್ ಆಗಬೇಕು ಅಂತಂದರೆ ನಾನು ಏನೇನು ರೆಡಿ ಮಾಡ್ಕೊಳ್ಬೇಕು ಅಂತ ಒಂದು ಮೆಂಟಲಿ ಫ್ರೇಮ್ ವರ್ಕ್ ಹಾಕ್ಕೊಳ್ತೀನಲ್ವ ವಿಡಿಯೋ ಗೇಮ್ ಆಡೋಕ್ಕಿಂತ ಮುಂಚೆ. ಸೇಮ್ ಟು ಸೇಮ್ ನನ್ನ ಆತ್ಮ ಡಿಸೈಡ್ ಮಾಡುತ್ತೆ ಮುಂದಿನ ಜನ್ಮದಲ್ಲಿ ನಾನು ಈ ಹಿಂದಿನ ಜನ್ಮದಲ್ಲಿ ಮಾಡಿರುವಂಥದ್ದನ್ನು ಅಥವಾ ಮಿಸ್ ಮಾಡ್ಕೊಂಡಿರುವಂತಹ ಪಾಠಗಳನ್ನು ಕಲಿಬೇಕು ಅಂತಂದರೆ ಯಾವ ವ್ಯಕ್ತಿಗಳಿರಬೇಕು, ಯಾವ್ಯಾವ ಸೀನ್ಸ್ ಇರಬೇಕು, ಯಾವ್ಯಾವ ಸಿಚುವೇಷನಲ್ಲಿ ನಾನು ಗೋತ್ರೂ ಮಾಡಬೇಕು, ಅದೆಲ್ಲದನ್ನು ಗೋತ್ರೂ ಮಾಡಿದ್ರೆ ನನ್ನ ಆತ್ಮಕ್ಕೆ ಆ ಪಾಠವ ಸಿಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡಿಕೊಂಡೋದು ತನ್ನ ಆತ್ಮವನ್ನು ಉದ್ಧರಿಸುವ ಕೇವಲ ಒಂದು ಗೋಲನ್ನು ಗಮನದಲ್ಲಿ ಇಟ್ಕೊಂಡು ಮುಂದಿನ ಜೀವನದ ಆ ಬ್ಲೂ ಪ್ರಿಂಟನ್ನು ಸೆಟ್ ಮಾಡ್ತಾ ಹೋಗುತ್ತೆ. ಇದನ್ನು ಆಲೋಚನೆ ಮಾಡಿದಾಗ ನನಗನ್ಸಿದ್ದು, ಅಂದಮೇಲೆ ನಾವು ಹೇಳ್ತೀವಲ್ವ, ನಾವು ಯಾರು ಅಪ್ಲಿಕೇಶನ್ ಹಾಕ್ಕೊಂಡು ಹುಟ್ಟಿಲ್ಲ, ಇಲ್ಲದೇ ಇರಬಹುದು, ಆದರೆ ಎಲ್ಲೋ ಒಂದು ಕಡೆ ನಾನೇ ಡಿಸೈಡ್ ಮಾಡಿದ್ದೀನಿ ನನ್ನ ಅಪ್ಪ ಅಮ್ಮ ಯಾರಿರಬೇಕು. ಅಗೇನ್ ಇದರಲ್ಲಿ ವೇವ್ ಲೆಂತ್ ಅಂತ ಏನಿರುತ್ತೆ, ಆ ಮಾನಸಿಕ ತರಂಗ ಅಂತ ಏನಿರುತ್ತೆ, ಅದು ಮ್ಯಾಚ್ ಆದರೆ ಮಾತ್ರ ನಾನು ಈ ತಂದೆ ತಾಯಿಗೆ, ಈ ಫ್ಯಾಮಿಲಿಗೆ ಮಗಳಾಗಿ ಹುಟ್ಟೋಕ್ಕೆ ಸಾಧ್ಯ, ಅಥವಾ ಮಗನಾಗಬೇಕಾ ಮಗಳಾಗಬೇಕಾ, ಇದು ಕೂಡ ಆತ್ಮನೇ ಡಿಸೈಡ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ಪೂರ್ತಿಯಾಗಿ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಹುಟ್ಟು ಅನ್ನುವಂಥದ್ದು ನಮ್ಮ ಕಂಟ್ರೋಲಲ್ಲಿ ಇರಲಿಲ್ಲ ಅನ್ನೋದು, ಈ ಆತ್ಮ ಅನ್ನೋದು ಪರಮಾತ್ಮನ ಅಂಶನೇ ಆಗಿತ್ತು ಅಂತಂದರೆ ಅದು ಸರ್ವಶಕ್ತ. ಅಂದಮೇಲೆ ಅದೇ ಡಿಸೈಡ್ ಮಾಡ್ಕೊಂಡಿರುತ್ತೆ ನಾನು ಹೈಯೆಸ್ಟ್ ಸುಪ್ರೀಂ ಫಾರ್ಮ್ಗೆ ಹೋಗಬೇಕು ಅಂತಂದರೆ ನಾನು ಯಾವ್ಯಾವ ಗೇಮನ್ನು ಕ್ರಾಸ್ ಆಗಬೇಕು, ಅದನ್ನು ಕ್ರಾಸ್ ಆಗಬೇಕು ಅಂತಂದರೆ ಯಾವ್ಯಾವ ಘಟನೆಗಳಿರಬೇಕು, ಆ ಘಟನೆ ಆಗಬೇಕು ಅಂತಂದರೆ ಯಾವ ವ್ಯಕ್ತಿಗಳ ಪ್ರಭಾವ ಇರಬೇಕು, ಆ ವ್ಯಕ್ತಿಗಳ ಪ್ರಭಾವ ಹೇಗೆ ನನ್ನ ರಿಯಾಕ್ಷನನ್ನು ಬಿಲ್ಡ್ ಮಾಡುತ್ತೆ, ಇದೆಲ್ಲದರ ಒಂದು ಬ್ಲೂ ಪ್ರಿಂಟ್. ನಾಟ್ ಎವ್ರಿಥಿಂಗ್ ಪ್ರೀ ಡಿಸ್ಟೈನ್ಡ್, ಬಟ್ ದಿಸ್ ಶುಡ್ ಬಿ ದ ಔಟ್ಕಮ್. ಅದಕ್ಕೋಸ್ಕರ ನೀನು ಏನೇನು ಮಾಡಬೇಕು ಅನ್ನೋದನ್ನು ಈ ಆತ್ಮ ಡಿಸೈಡ್ ಮಾಡಿಕೊಂಡಿರತ್ತೆ. ಅದರ ಪರಿಣಾಮವಾಗಿಯೇ ನಾವು ನಮ್ಮ ಜೀವನದಲ್ಲಿ ಯಾವ ಪಾಠವನ್ನು ಕಲಿಬೇಕು. ಸಪೋಸ್ ನನ್ನ ಈ ಜನ್ಮದ ಗುರಿ ಎಂಪಥಿ,
ಅದನ್ನು ಕಲಿಬೇಕು ಅಂತಂದರೆ ನನ್ನ ಫ್ಯಾಮಿಲಿಯಿಂದ ಹಿಡಿದು ಆ ಫ್ಯಾಮಿಲಿಯ ಫೈನಾನ್ಷಿಯಲ್ ಕಂಡೀಷನಿಂದ ಹಿಡಿದು ಹಾಗೆ ನಾನು ದೊಡ್ಡೋಳಾಗುವವರೆಗೆ ಇರುವಂತಹ ಫೈನಾನ್ಷಿಯಲ್ ಕಂಡೀಷನ್, ಆ ನಂತರದಲ್ಲಿ ನಾನು ಕ್ರಿಯೇಟ್ ಮಾಡುವಂತಹ ಫೈನಾನ್ಷಿಯಲ್ ಕಂಡೀಷನ್, ಅದರ ಜೊತೆಗೆ ನನ್ನ ಸುತ್ತಮುತ್ತಲಿನ ಪರಿಸರವೂ ಸೇರಿದ ಹಾಗೆ ಯಾವುದು ನನಗೆ ಆ ಎಂಪಥಿಯನ್ನು ಕಲಿಸೋದಕ್ಕೆ, ಈ ಆತ್ಮದಲ್ಲಿ ಆ ಗುಣ ಏನಿರುತ್ತೆ ಅದು ಇರುತ್ತೆ, ಬಟ್ ಅದು ಆ ಮಾಯೆಯಲ್ಲಿ ಮಾಸಿ ಹೋಗಿರೋದಕ್ಕೆ ಮತ್ತೆ ಜಾಗೃತಗೊಳ್ಳಬೇಕು, ಆ್ಯಕ್ಟಿವೇಟ್ ಆಗಬೇಕು. ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು ಅಂತಂದರೆ ಏನೆಲ್ಲ ಸಹಕಾರವನ್ನು ಕೊಡುತ್ತೆ ಅದನ್ನು ಮಾತ್ರ ಚೂಸ್ ಮಾಡುತ್ತೆ ಆತ್ಮ. ಅಂದರೆ ಇಟ್ಸ್ ವೆರಿ ಇಂಪಾರ್ಷಿಯಲ್. ವಾಟ್ ಈಸ್ ದ ಏಮ್? ಈ ಪಾಠವನ್ನು ಕಲಿಬೇಕು ಅಂತಂದರೆ ನೀನು ಇದೆಲ್ಲವನ್ನು ಅನುಭವಿಸ್ಬೇಕು. ಈಗ ನಾನು 5th ಸ್ಟ್ಯಾಂಡರ್ಡಲ್ಲಿದ್ದು ಸಡನ್ನಾಗಿ 6th 7th ಕಲಿಯದ್ದೆ 8th ಸ್ಟ್ಯಾಂಡರ್ಡ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡೆ ಅಂತಂದರೆ ಈ ಆತ್ಮ ಯಾವಾಗ ನಾನು ಬರ್ತನ್ನು ತಗೊಳ್ಳೋಕ್ಕಿಂತ ಮುಂಚೆ ಡಿಸೈಡ್ ಮಾಡುತ್ತೆ ಈ 2 ಜನ್ಮದಲ್ಲಿ ಕಲಿಬೇಕಾಗಿರುವಂತಹ ಪಾಠಗಳನ್ನು ನೀನು ಒಂದೇ ಜನ್ಮದಲ್ಲಿ ಕಲಿಯುವಷ್ಟರ ಮಟ್ಟಿಗೆ ಆ ಲೋಡನ್ನು ತಗೊಳ್ತೀಯಾ. ಇದು ನನಗೆ ಗೊತ್ತಿಲ್ಲ ಎಷ್ಟು ಇಫೆಕ್ಟಿವ್ ಆಗಿ ಕಾಂಪ್ರಹೆನ್ಸಿವ್ ಆಗಿ ನಿಮಗೆ ಹೇಳೋಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ, ಬಟ್ ಐ ಹೋಪ್ ಯಾರು ನನ್ನ ವೇವ್ ಲೆಂಗ್ತಲ್ಲಿ ಇದ್ದೀರಾ, ಬಿಕಾಸ್ ಈ ಚಾನಲಲ್ಲಿ ಐ ಅಸ್ಯೂಮ್ ಆ್ಯಂಡ್ ಐ ಹ್ಯಾವ್ ಸೀನ್ ಏನು ಆಲೋಚನೆ ಮಾಡ್ತಾರೆ ಕಮೆಂಟ್ ಬಾಕ್ಸ್ನಲ್ಲಿ, ಏನು ನಿಮ್ಮ ಥಾಟ್ಸನ್ನು ಶೇರ್ ಮಾಡ್ತೀರಾ ಅದನ್ನು ಕೇಳಿದ್ರೆ ನಿಮಗಿದು ಅರ್ಥ ಆಗುತ್ತೆ ಅನ್ನೋ ಕಾರಣದಿಂದನೇ ಈ ಒಂದು ವಿಚಾರವನ್ನು ಶೇರ್ ಮಾಡ್ಕೊಳ್ತಾ ಇರೋದು. ಸೊ ಆ ರೀತಿ ಬ್ಲೂ ಪ್ರಿಂಟನ್ನು ಎಲ್ಲ ಸೆಟ್ ಮಾಡಾದ್ಮೇಲೆ ಈ ಆತ್ಮ ಹೇಗೆ ತಾನೊಂದು ಮನುಷ್ಯ ಜನ್ಮ ಅಥವಾ ಇದನ್ನು ಮೃತ್ಯು ಲೋಕ ಅಂತ ಏನು ಕರಿತೀವಲ್ವಾ, ಅಗೇನ್ ದಿಸ್ ಇಸ್ ಅ ಗೇಮ್, ದ ಗೇಮ್ ಆಫ್ ದ ಆತ್ಮ, ಲೀಲೆ ಅಂತ ಕರಿತೀವಿ ನಾವು. ಆ ಲೀಲೆಯನ್ನು ಈ ಪಾಠ ಕಲಿಬೇಕು ಅಂತಂದರೆ ಏನೇನು ಆಗಬೇಕು, ಒಂದು ಸಿನಿಮಾ ಇಂಟ್ರೆಸ್ಟಿಂಗ್ ಆಗಬೇಕು ಅಂತಂದರೆ ಆ ಸಿನಿಮಾ ಹೇಗೆ ಎಂಡ್ ಆಗಬೇಕು ಅನ್ನೋದನ್ನು ಮೊದಲೇ ಸ್ಕ್ರಿಪ್ಟ್ ರೈಟರ್ ಹಿಂಗೆ ಬರ್ಕೊಂಡು ಬಂದಿರ್ತಾನಲ್ವಾ. ಬಟ್ ಇದರಲ್ಲಿ ಬ್ಯೂಟಿ ಆ್ಯಂಡ್ ಆಲ್ಸೋ ಏನು ಒಂಥರ ಅರಗಿಸಿಕೊಳ್ಳೋಕೆ ಸಾಧ್ಯ ಆಗದೇ ಇರೋದು ಅಂತಂದರೆ ಸ್ಕ್ರಿಪ್ಟ್ ರೈಟರೂ ನಾನೇ, ಆ್ಯಕ್ಟರೂ ನಾನೇ. ಬಟ್ ಯಾವಾಗ ನಾನು ಇದನ್ನು ಆಡಿಯನ್ಸ್ ಆಗಿ ಕೂತ್ಕೊಂಡು ಇವ್ಯಾಲ್ಯೂಟ್ ಮಾಡ್ತೀನಲ್ವ, ಎಲ್ಲದನ್ನು ಲೆಕ್ಕಾಚಾರ ಹಾಕ್ತೀನಲ್ವ, ಆವಾಗ ಐ ಆಮ್ ಇಂಪಾರ್ಷಿಯಲ್. ಸೊ ಇವಾಗ ನೀವು ಹೇಳಿ ನನಗೆ, ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಬರ್ತಾ ಇದೆ ಅಥವಾ ನಿಮಗೆ ಇದು ಇಷ್ಟ ಇಲ್ಲ, ಈ ಜೀವನ ಇಷ್ಟ ಇಲ್ಲ, ಈ ಸ್ಟೇಜ್ ಇಷ್ಟ ಇಲ್ಲ, ಇದು ನನ್ನ ಜೀವನದಲ್ಲಿ ಯಾಕೆ ನಡುತ್ತು ಅನ್ನೋ ಥರದ್ದು ಕೋಪ, ಹಾಗೆ ಒಂದಷ್ಟು ಕಾನ್ಫ್ಲಿಕ್ಟ್ಸ್ ಇರುತ್ತೆ. ಭಗವದ್ಗೀತೆಯನ್ನು ಓದಿದಾಗ ಶ್ರೀಕೃಷ್ಣ ಪರಮಾತ್ಮ ಏನನ್ನು ಹೇಳ್ತಾನಲ್ವ, ಇದೆಲ್ಲದಕ್ಕೂ ನಾನೇ ಕಾರಣ, ನೀನು ಕರ್ಮವನ್ನು ಮಾತ್ರ ಮಾಡು, ಪ್ರತಿಫಲವನ್ನು ಆಲೋಚನೆ ಮಾಡಬೇಡ ಅಂತ ಹೇಳ್ತಾನಲ್ವ. ಎಲ್ಲ ದೇವರೇ ಮಾಡ್ತಿದ್ದಾನೆ ಅಂತಂದರೆ ನಾನು ಯಾಕೆ ತೊಗೊಳ್ಳಿ ಬ್ಲೇಮ್ ಅಂತ ಅನ್ನಿರುತ್ತೆ. ನೀವೇ ದೇವರು, ದೇವರ ಅಂಶ. ಆ ದೇವರ ಅಂಶ ಆಗಿ ಕುತ್ಕೊಂಡು ನೀವು ಈ ಮನುಷ್ಯ ಜನ್ಮವನ್ನು ಒಂದು ಗೇಮ್ ಆಗಿ ರೆಡಿ ಮಾಡಿದ್ದೀರಾ. ಆ ಲೀಲೆಯಲ್ಲಿ ನಿಮ್ಮ ಮನುಷ್ಯ ಜನ್ಮಕ್ಕೆ ಗೊತ್ತಿಲ್ಲ ಇದನ್ನು ಸೆಟ್ ಮಾಡಿರೋದು ನೀವು ಅಂತ ಆ ಮಾಯೆಯನ್ನು ಏನು ಕ್ರಿಯೇಟ್ ಮಾಡ್ಕೊಂಡು ಬಂದಿರ್ತೀರಾ. ಬಿಕಾಸ್ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಬರೋಕ್ಕೆ ಸಾಧ್ಯ ಇಲ್ಲ. ನಾನೇ ಸೆಟ್ ಮಾಡಿರೋದು ಹಿಂಗೆ ಆಡ್ತೀನಿ, ಹಿಂಗೆ ಮಾಡ್ತೀನಿ, ಹಿಂಗೆ ಹೋಗುತ್ತೆ, ಹಿಂಗಾಗಿ ವಾಟ್ ಈಸ್ ದ ಬ್ಯೂಟಿ ಆಫ್ ದ್ಯಾಟ್ ಮೂವಿ ದೆನ್? ಇಫ್ ಆಲ್ರೆಡಿ ನೋ ವಾಟ್ ಈಸ್ ದ ಔಟ್ಕಮ್ ಆರ್ ಕ್ಲೈಮ್ಯಾಕ್ಸ್, ಆ ಗೇಮನ್ನು ಆಡೋದ್ರಲ್ಲಿ ಅಥವಾ ಆ ಸಿನಿಮಾನ ನೋಡೋದ್ರಲ್ಲಿ ಅರ್ಥ ಏನಿರುತ್ತೆ? ಕರೆಕ್ಟ್. ಸೊ ಆ ಲೀಲೆಯನ್ನು ಕ್ರಿಯೇಟ್ ಆದಮೇಲೆ ಮಾಯೆ ಅನ್ನೋದು ಅದೆಲ್ಲವನ್ನು ಮರೆಸಿ ನೀವು ಈ ಜನ್ಮದಲ್ಲಿ ನಿಮಗೇನು ಗೊತ್ತಿಲ್ಲ ಅನ್ನೋ ಥರದಲ್ಲಿ ಬರ್ತೀರಾ. ಆ್ಯಂಡ್ ದ್ಯಾಟ್ ಈಸ್ ದ ಬ್ಲೆಸ್ಸಿಂಗ್. ಎಲ್ಲವೂ ಗೊತ್ತಿತ್ತು ಅಂತಂದರೆ ದ್ಯಾಟ್ ಈಸ್ ಮೆಸ್. ಆ ಲೀಲೆಯನ್ನು ಹೇಗೆ ನೀವು ರೆಸ್ಪಾಂಡ್ ಮಾಡ್ತೀರಾ, ಎಲ್ಲ ನೀವೇನು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ಬಂದಿರ್ತೀರಾ ಹಾಗೆ ಆಗುತ್ತೆ ಅಂತ ಅಲ್ಲ. ನಿಮ್ಮ ಪ್ರತಿಯೊಂದು ರಿಯಾಕ್ಷನ್ ಅನ್ನೋದು ನಿಮ್ಮ ಕರ್ಮಕ್ಕೆ ಅಕೌಂಟೆಬಿಲಿಟಿಯನ್ನು ಕೊಡುತ್ತೆ. ಆ ಕರ್ಮ ಅನ್ನೋದು ಏನು? ದ್ಯಾಟ್ ಈಸ್ ದ ಮೆಮೊರಿ. ಹಾಗಾಗಿ ನೀವು ಇವಾಗ ಕೆಲವು ಸತಿ ನಾವು ಪ್ರಾರಬ್ಧ ಕರ್ಮ ಹಿಂದಿನ ಜನ್ಮದ ಯಾವುದು ಅಂತ ಹೇಳಿಬಿಟ್ಟು ಜಾತಕ ಹೇಳುವಾಗ ಅಥವಾ ಭವಿಷ್ಯ ಹೇಳುವಾಗೆಲ್ಲ ಹೇಳ್ತಾರಲ್ವ, ವಾಟ್ ಈಸ್ ದ ಮೀನಿಂಗ್? ಯು ಮೇ ಫಾರ್ಗೆಟ್, ಬಟ್ ಆತ್ಮಕ್ಕೆ ಆ ಮೆಮೊರಿ ಅನ್ನೋದು ಏನು ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ ಅದನ್ನೇ ನಾವು ಕರ್ಮ ಅಂತ ಹೇಳ್ತೀವಿ. ಇನ್ ಸಿಂಪಲ್ ವರ್ಡ್, ಕರ್ಮ ಮೀನ್ಸ್ ಮೆಮೊರಿ. ಸೊ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ನಿಮಗೆ ಜೀವನದಲ್ಲಿ ಅಥವಾ ಯಾರಾದರೂ ಹಿಂಗೆ ಯಾಕೆ ಗುರು ನನಗೆ ಕಷ್ಟ, ದೇವರಿಗಂತೂ ಕರುಣೆನೇ ಇಲ್ಲ, ನನ್ನ ಜೀವನದಲ್ಲೇ ಆಟ ಆಡ್ಕೊಳ್ತಾ ಇದ್ದಾನೆ ಅನ್ನೋ ಥರದಲ್ಲೆಲ್ಲ ಕಮೆಂಟನ್ನು ಪಾಸ್ ಮಾಡಿದಾಗ ದಯವಿಟ್ಟು ಈ ಒಂದು ಎಪಿಸೋಡನ್ನು ನೆನಪಿಸ್ಕೊಳ್ಳಿ ಅಥವಾ ಅವರಿಗೆ ಫಾರ್ವರ್ಡ್ ಮಾಡಿ. ನಾವೆಲ್ಲರೂ ಕೂಡ ಭಗವಂತನ ಅಂಶ, ಭಗವಂತ ಅಲ್ಲ ಭಗವಂತನ ಅಂಶ. ಆ ಅಂಶ ಅನ್ನೋದು ನಮಗೆ ಮರ್ತು ಹೋಗಿದೆ, ಅದನ್ನೇ ಮಾಯೆ ಅಂತ ಹೇಳ್ತೀವಿ. ಆ ಲೀಲೆಯನ್ನು ಕ್ರಿಯೇಟ್ ಮಾಡಿದ್ದು ಕೂಡ ನಾನೇ. ಆ ಆತ್ಮ ಇದೆ ಅಲ್ಲ, ಆ ಆತ್ಮಕ್ಕೆ ಯಾವಾಗ ಈ ಎಲ್ಲ ಮಾಯೆಯಿಂದ ಹೊರಗಡೆ ಬಂದು ಅದರ ಚೈತನ್ಯ ಅನ್ನೋದು ಜಾಗೃತ ಆಗುತ್ತೆ, ಆ ಸ್ಟೇಟನ್ನೇ ನಾವು ಶಿವ ಅಂತ ಕರಿತೀವಿ. ದ್ಯಾಟ್ ಥಿಂಗ್ ವಿಚ್ ಈಸ್ ನಾಟ್, ಅಗೇನ್ ದಿಸ್ ಈಸ್ ಕಾಂಟ್ರಡಿಕ್ಟರಿ,
ಬಟ್ ನಥಿಂಗ್ನೆಸ್ ಈಸ್ ಎವ್ರಿಥಿಂಗ್. ಆ ನಿರ್ವಾಣ ಅನ್ನೋ ಸ್ಟೇಜ್ ಬರೋವರೆಗೂ ಈ ಗೇಮ್ ಸೆಟ್ ಆಗಿರುತ್ತೆ. ಜನ್ಮ ಅನ್ನೋದ್ರಲ್ಲಿ ನಾವು ಪ್ಲೇ ಮಾಡ್ತಾ ಇರ್ತೀವಿ. ಆ ಮಾಯೆ ಇದ್ಯಾವುದನ್ನು ನಮಗೆ ಗೊತ್ತಿರೋದು ಅನ್ನೋ ಥರದಲ್ಲಿ ತಿಳಿಸೋದಿಲ್ಲ, ಮ್ಯಾಚ್ ಫಿಕ್ಸಿಂಗ್ ಆಗೋ ಇರೋದಿಲ್ಲ. ಬಟ್ ವಿ ಹ್ಯಾವ್ ಟು ಗೋ ಥ್ರೂ ವಾಟ್ ವಿ ಹ್ಯಾವ್ ಆಲ್ರೆಡಿ ಸೆಟ್ ಫಾರ್ ಅವರ್ ಸೆಲ್ಫ್ಸ್. ನೆಕ್ಸ್ಟ್ ಟೈಮ್ ನಿಮಗೆ ಯಾವುದಾದ್ರೂ ಕಷ್ಟ ಬಂದಾಗ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಇದನ್ನೇ ನಾವು ಕರ್ಮಯೋಗ ಅಂತ ಕರೆಯೋದು. ನಿಮ್ಮ ಜೀವನದಲ್ಲಿ ಯಾರೂ ಆಟ ಆಡ್ಕೊಳ್ತಾ ಇರೋದಲ್ಲ, ಅಥವಾ ಯಾರೋ ನಿಮ್ಗೇನೋ ಕಷ್ಟ ಕೊಡಬೇಕು, ಅಥವಾ ನಿಮ್ಮ ಕರ್ಮ ರೀಪೇಮೆಂಟ್ ಅಂದರೆ ಅರ್ಥ ಏನು? ಯು ಹ್ಯಾವ್ ಸೆಟ್ ದ ಗೇಮ್ ಸೊ ದ್ಯಾಟ್ ಯು ಲರ್ನ್ ದಿಸ್ ಲೆಸನ್. ಈ ಗೇಮ್ ಗೊತ್ತಾಗ್ಬಿಡ್ತು ಅಂತಂದರೆ ಬಹುಶಃ ನಾವು ಯಾರನ್ನೋ ಒಬ್ಬರನ್ನ ಹಾಕಿ ಚಚ್ತೀವಲ್ವಾ, ಹಿಂಗಾಗಿದ್ರೆ ಹಂಗಾಗ್ಬಿಡ್ತಿತ್ತು, ಹಂಗಿದ್ರೆ ಹಿಂಗೆ. ನೋ, ಯು ಹ್ಯಾವ್ ಸೆಟ್ ದ ಗೇಮ್. ಇಟ್ಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಟು ಪ್ಲೇ ದ ಗೇಮ್ ಆ್ಯಂಡ್ ವಾಟ್ ಶುಡ್ ಬಿ ದ ಔಟ್ಕಮ್, ದ್ಯಾಟ್ ಈಸ್ ಯೋರ್ ಕರ್ಮ. ಇದನ್ನು ಆತ್ಮ ಡಿಸೈಡ್ ಮಾಡ್ಕೊಂಡು ಬರಲ್ಲ, ನಾನು ಹೆಂಗೆ ಪ್ಲೇ ಮಾಡಿದ್ರು ಅಲ್ಲಿಗೆ ಹೋಗಿ ನಿಲ್ತೀನಿ. ನೋ, ಈ ಪ್ರೀ ಡೆಸ್ಟಿನಿ ಅನ್ನೋದನ್ನು ಬಹಳಷ್ಟು ಜನ ತಪ್ಪು ತಿಳ್ಕೊಂಡಿದ್ದಾರೆ. ಕರ್ಮ ಮತ್ತು ಹಣೆ ಬರಹ ಅನ್ನೋದು ಎರಡೂ ಕೂಡ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುವಂತಹ ಕಾನ್ಸೆಪ್ಟ್. ಕೆಲವು ಸತಿ ಮೇಲ್ನೋಟಕ್ಕೆ ಇದು ಕಾಂಟ್ರಡಿಕ್ಟರಿ ಅಂತ ಅನಿಸುತ್ತೆ, ಆದರೆ ರಿಯಾಕ್ಷನ್ ಅನ್ನೋದು, ಈ ಆತ್ಮ ಅನ್ನೋದು ಏನು ಗೇಮನ್ನು ಸೆಟ್ ಮಾಡಿರುತ್ತೆ ಅದು ಜನ್ಮದ ಒಳಗಡೆ ಬಂದಮೇಲೆ ಅದು ನಿಮ್ಮ ಆ ಎಲ್ಲ ಮಾಯೆಯ ಕಾನ್ಸಿಕ್ವೆನ್ಸ್ ಆಗುತ್ತೆ. ಆ ಮಾಯೆಗೆ ನಿಮ್ಮ ಶಕ್ತಿ ಏನು, ನಿಮ್ಮ ಆತ್ಮದ ಶಕ್ತಿ ಎಷ್ಟಿದೆ, ಅದನ್ನೇ ನಾವು ವಿಲ್ ಪವರ್ ಅಂತ ಹೇಳ್ತೀವಿ. ದ್ಯಾಟ್ ಡಿಸೈಡ್ಸ್, ರೈಟ್? ಇದು ಈ ವಾರದ ಸನಾತನ ಕಥನ. ಮತ್ತು ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.